ಸರ್ ಇವಾಗವರೆಗೂ ಕನ್ಫ್ಯೂಸ್ ಆಗಿದೆ, ಬಟ್ ಯಾವ ಮಟ್ಟಕ್ಕೆ ಇದ್ಲೆ ಮೇಲೆ ಓದ್ತದೆ ಗೊತ್ತಿಲ್ಲ. ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಸರ್. ಕುತ್ಕೊಂಡ್ರೆ ರಜನಿ, ಮಲಗಿದ್ರೆ ರಜನಿ, ನಿಂತ್ಕೊಂಡ್ರೆ ರಜನಿ, ನಡೆದ್ರೆ ರಜನಿ, ಅಷ್ಟು ಪವರ್ಫುಲ್ ಆಗಿದೆ. ತಲೆವರ್ ಕೂಲಿ ಜಿಂದಾಬಾದ್, ಕೂಲಿ ತಲೆವರೇ ಪಾತಿಲ್ಲ ಅಮ್ಮ, ಕೂಲಿ ಮಾಡಿಲ್ಲ. ಈ ತರ ನಮ್ ಗುರು ತರ ಯಾರು ಮಾಡಿಲ್ಲ ಗುರು. ಸೂಪರ್ ಸ್ಟಾರ್ಗೆ ಹಣ ಬಂದಿಲ್ಲ, 2,000 ರೂಪಾಯಿ ಹಣ ಬಂದೇ ಇಲ್ಲ. ಅವ್ರಿಗೋಸ್ಕರ ಕಾಯ್ತಾ ಇದೀವಿ. ಅವ್ರು ಹೆಂಗ್ ಬರ್ತಾರ ಗೊತ್ತಿಲ್ಲ, ಆಕ್ರ ಕೊಕ್ಕಿ ಅವಾಗ ಬರ್ತಾರ ಯಾವಾಗ ಅಂತ ಗೊತ್ತಿಲ್ಲ ಗುರು. ನಾವು ಅವ್ರಿಗೋಸ್ಕರ ಕಾಯ್ತಾ ಇದೀವಿ ಫ್ಯಾನ್ಸ್ ಎಲ್ಲ. ನಾವು ಇವತ್ತೇ ನಮ್ದು ಮೈನ್ ಹಬ್ಬ, ಇವತ್ತೇ ನಮ್ದು ಎಲ್ಲ ಹಬ್ಬ ಇವತ್ತೇ. ಥ್ಯಾಂಕ್ ಯು ಗುರು. ರಜನಿಕಾಂತ್ ಹೇಟ್ಸ್ ಬಾಕ್ಸ್ ಆಫೀಸ್, ವಿ ಆರ್ ಔಟ್ ಆಫ್ ಆಫೀಸ್. ಮೂವಿ ಚೆನ್ನಾಗಿದೆ, ಪವರ್ ಹೌಸ್ ಆಗುತ್ತೆ ಮೂವಿ. ಸೂಪರ್ ಆಗಿದೆ. I liked it. ಇಂಟರ್ವಲ್ ಟೈಮಲ್ಲಿ ಒಂದು ಡೈಲಾಗ್ ಬರ್ತಾ ಇದೆ. ವಿಲನ್ ಕೇಳ್ತಾರೆ ಮುಡ್ಚಿರ್ಲಾಮ, ಅದಕ್ಕೆ ರಜನಿಕಾಂತ್ ತಲೆಯವರು ಹೇಳ್ತಾರೆ ಮುಡ್ಚಿರ್ಲಾಮ. ಅವಾಗ ಎಕ್ಸಾಕ್ಟ್ ಆಗಿ ಇಂಟರ್ವಲ್ ಬರ್ತಾ ಇದೆ. ಸೊ ಟುವರ್ಡ್ಸ್ ಇಂಟರ್ವಲ್ ಟ್ವಿಸ್ಟ್, ಒಂದು ಟ್ವಿಸ್ಟ್ ಆದ್ಮೇಲೆ ಇನ್ನೊಂದು ಟ್ವಿಸ್ಟ್, ಇನ್ನೊಂದು ಟ್ವಿಸ್ಟ್ ಆದ್ಮೇಲೆ ಇನ್ನೊಂದು ಟ್ವಿಸ್ಟ್. ಸೊ ಪಕ್ಕಾ ಲೆವೆಲ್ ಎಂಟರ್ಟೈನರ್ ಮುಡ್ಚಿರ್ಲಾಮ. ಥ್ಯಾಂಕ್ ಯು. ಸೂಪರ್ ಸ್ಟಾರ್ ತಲೆಯವರಿಗೆ 50ನೇ ವರ್ಷದ ಫಿಲಮ್ ಇಂಡಸ್ಟ್ರಿಗೆ ತುಂಬ ಕಂಗ್ರಾಚುಲೇಷನ್. ಇವತ್ತು 75 ಇಯರ್ಸ್ ಅವ್ರಿದ್ರು, ಇವತ್ತು ಒಳ್ಳೆ ಘಟನೆ ಮಾಡ್ತಾ ಇದ್ದಾರೆ. ತುಂಬ ವೆರಿ ನೈಸ್ ಫಿಲಮ್. ತುಂಬ ಈ ಫಿಲಮು ಟ್ವಿಸ್ಟು, ಒಂದ್ರ ಮೇಲೆ ಒಂದು ಟ್ವಿಸ್ಟ್ ಇದೆ, ಎಲ್ಲರೂ ನೋಡ್ಬೋದು. ಬನ್ನಿ, ಏನೋ ಒಂದು ಮೆಸೇಜ್ ಇದೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡೋಣ ಕ್ಲೈಮ್ಯಾಕ್ಸ್ಗೆ ಏನು ಬರುತ್ತೆ ಅಂತ. ಕೂಲಿ ಇದು ಪಕ್ಕಾ ಮಾಸ್ ಫಿಲಮ್. ನಮಗೆ ದೀಪಾವಳಿ ಎಲ್ಲ ಮೇಯ್ನ್ ಅಲ್ಲ, ರಜನಿಕಾಂತ್ ಫಿಲಮ್ ಬಂದರೆ ಅದೇ ನಮಗೆ ದೀಪಾವಳಿ. ಅದು ಅದರಲ್ಲಿ ಉಪೇಂದ್ರ ಅವರು ಮತ್ತೆ ಬೇರೆ ನಾಗಾರ್ಜುನ ಎಲ್ಲ ಇದಾರಲ್ಲ, ಇನ್ನೂ ತುಂಬ ಖುಷಿ ಆಯಿತು. ಇನ್ನೂ ಕಮ್ಮಿ ಆದ್ರೆ ಒಂದು 15 ಸರಿ ನಾನು ನೋಡ್ತೀನಿ ಈ ಫಿಲಮ್. ತುಂಬ ಖುಷಿಯಾಗಿದೆ. ತುಂಬಾ ದಿವಸದ ನಂತರ ಒಂದು ರಜನಿಕಾಂತ್ ಮೂವಿ ಹೇಗೆ ನಾವು ಸೆಲೆಕ್ಟ್ ಮಾಡಿ ರಜನಿಕಾಂತ್ ಹೆಂಗ್ ನೋಡ್ಬೇಕಂತಿದೀವೋ ಆಗಿದೆ. ತುಂಬಾ ಚೆನ್ನಾಗಿದೆ, ಬಟ್ ಸಸ್ಪೆನ್ಸ್ ಆಗಿದೆ. ಸೆಕೆಂಡ್ ಹಾಫ್ ನೋಡಿದ್ರೆ ಗೊತ್ತಾಗೋದು. ಡೈರೆಕ್ಷನ್ ಚೆನ್ನಾಗಿದೆ, ಸಸ್ಪೆನ್ಸ್ ಆಗಿ ತಗೊಂಡು ಹೋಗ್ತಿದ್ದಾರೆ. ಆಕ್ಟಿಂಗು ಚೆನ್ನಾಗಿದೆ, ಯಾರ ಆಕ್ಟಿಂಗು ಕಡಿಮೆ ಹೇಳಕ್ಕಾಗಲ್ಲ, ಎಲ್ರದ್ದು ಚೆನ್ನಾಗಿದೆ. ಎಲ್ರು ರೈಟಿಂಗ್, ಎಲ್ಲಾ ಕ್ಯಾರೆಕ್ಟರ್ ಚೆನ್ನಾಗಿದೆ. ಇಲ್ಲಿ ಕಂಟ ಮಾಡಿರೋ ಎಲ್ಲಾ ಕ್ಯಾರೆಕ್ಟರ್ ಚೆನ್ನಾಗಿದೆ. ಅದರಿಂದ ಈಗ ಎಲ್ಲಾ ಕ್ಯಾರೆಕ್ಟರ್ ಸಸ್ಪೆನ್ಸ್ ಆಗೇ ಇದೆ, ಸ್ಟೋರಿ ಗೆಸ್ ಮಾಡಕ್ಕೆ ಆಗಲ್ಲ. ಸರ್, ಹೈ ಲೆವೆಲ್ ಆಕ್ಷನ್ ಎಂಟರ್ಟೈನರ್. ಫಸ್ಟ್ ಆಫ್ ಹೈ ಲೆವೆಲ್ ಆಕ್ಷನ್ ಎಂಟರ್ಟೈನರ್. ಬ್ಲಾಕ್ ಬಸ್ಟರ್ ಅಲ್ಲ, ಮೆಗಾ ಬ್ಲಾಕ್ ಬಸ್ಟರ್. ಡೆಫಿನೆಟ್ಲಿ a special treat during the Independence Day, during Superstars 50th year. Ultimates. So waiting for the perfect second half. Beyond level satisfaction. Planning to go for today evening once again, and planning to continue for next 1 week continuously every day one show. Ultimates. Thank you. ನಮಸ್ತೆ ಸರ್. ಮೂವಿ ಚೆನ್ನಾಗಿದೆ. ಫಸ್ಟ್ ಆಫ್ ಸೂಪರ್ ಥರ ಇದೆ, ಎಲ್ಲ ಫುಲ್ಲು ಎಂಟರ್ಟೈನ್ಮೆಂಟ್, BGM ಇಂಟೆನ್ಸಿವ್ ಎಮೋಷನಲ್ ಇದೆ, ಎಲ್ಲ ಸಖತ್ತಾಗಿದೆ. ಸೆಕೆಂಡ್ ಹಾಫ್ ವೆಯ್ಟ್ ಮಾಡ್ತೀನಿ. ನೆಕ್ಸ್ಟ್ ವೀಕ್ 2 ಶೋ ಹೋಗ್ಬೋದು, ಅದಕ್ಕೆ ನಾನು ವೆಯ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಆಕ್ಟಿಂಗ್ ಸ್ಟೈಲ್ ವೆರಿ ಮಾಸ್. ರಜನಿಕಾಂತ್ ಫುಲ್ ಮಾಸ್ ಸೀನ್ಸ್ ಓನ್ಲಿ, ಆ್ಯಂಡ್ ವಿಲನ್ ಆಲ್ಸೋ ಸೂಪರ್. ಸೈಮನ್ ನಾಗಾರ್ಜುನ ಇಸ್ ವೆರಿ ಗುಡ್. ಸೆಕೆಂಡ್ ಹಾಫ್ ವೇಟಿಂಗ್ ಫಾರ್ ಸೆಕೆಂಡ್ ಹಾಫ್. ತುಂಬ ಚೆನ್ನಾಗಿದೆ. ವೇಟಿಂಗ್ ಫಾರ್ ಉಪೇಂದ್ರಸ್ ಎಂಟ್ರಿ ಇನ್ನೂ ಆಗಿಲ್ಲ, ಸೊ ಅದಕ್ಕೋಸ್ಕರನೇ ವೇಟ್ ಮಾಡ್ತಾ ಇದ್ದೀವಿ. ಬಟ್ ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ಲುಕ್ಕು, ಒಳ್ಳೆ ಮೇಕಿಂಗು, ಒಳ್ಳೆ ಕ್ರೌಡ್ ಎಂಟರ್ಟೈನ್ಮೆಂಟು, ಮಾಸ್ ಮೂವಿ 100%. ತುಂಬ ಚೆನ್ನಾಗಿ ಬಂದಿದೆ. ಒಂದೊಂದು ಶಾರ್ಟು ತುಂಬ, ಫಸ್ಟ್ ಎಂಟ್ರಿ ಮಾತ್ರ, ಫಸ್ಟ್ ವ್ಯೂ ಮಾತ್ರ ಕ್ಲಾಸ್. ಕತ್ತಿ ಇದರಲ್ಲಿ ತೋರಿಸ್ಕೊಂಡಿರೋದು ಒಳ್ಳೆ ಕ್ಯಾಮ್ರಾಗ್ರಫಿ. 100% ಏನು ವೆಯ್ಟ್ ಮಾಡಿದ್ವಿ ನಾವು ಇಷ್ಟು ದಿವಸ ರಜನಿಕಾಂತ್ ಒಂದು ಒಳ್ಳೆ ಮೂವಿ ನೋಡಬೇಕು ಅಂತ. ಮಾಸು, ಆ್ಯಕ್ಷನ್ನು, ಕ್ಲಾಸು, ಹಂಗೆ ಒಂದು ಮೆಸೇಜ್ ಇದೆ ಡ್ರಿಂಕ್ಸ್ ಮೇಲೆ, ಡ್ರಿಂಕ್ಸ್ ಮಾಡಬಾರ್ದು ಅಂತ ಹೇಳಿ.
ಸೊ ತುಂಬ ಚೆನ್ನಾಗಿ ಬಂದಿದೆ ಮೂವಿ ಫಸ್ಟ್ ಹಾಫಲ್ಲಿ. ಸೆಕೆಂಡ್ ಹಾಫ್ ನೋಡಬೇಕು ಹೆಂಗಾಗಿದೆ. 100% ನೋ ಡೌಟ್ ಫ್ಯಾನ್ಸ್ ಇದ್ದಾರೆ, ಏನೋ 100% ಬ್ಲಾಕ್ ಬಸ್ಟರ್ ಮಾಡೇ ಮಾಡ್ತೀವಿ, ಅದರ ನೋ ಡೌಟ್. ಥ್ಯಾಂಕ್ ಯು. ಶನಕ ಸೂಪರ್ ಆಗಿದೆ. ರಜನಿ ಆಕ್ಟಿಂಗ್ ಸೂಪರ್. ಬೇರೆ ಏನ್ಬೇಕು? ಎಲ್ಲ ಚೆನ್ನಾಗಿದೆ ಸರ್. ಇವಾಗ ಇಂಟ್ರೋಲ್ ಮೇಲೆ ಎಲ್ಲ ಚೆನ್ನಾಗಿರಂಗಿದೆ. ಹಾ ಸೂಪರ್ ಸರ್, ಚೆನ್ನಾಗಿದೆ. ನಾಗಾರ್ಜುನ್ ಆಕ್ಟಿಂಗ್ ಸೂಪರ್ ಆಗಿದೆ. ರಜನಿ ಸರ್ದು ಇನ್ನ ಚೆನ್ನಾಗಿದೆ, ಇನ್ನ ಬರೋದು ಚೆನ್ನಾಗಿರುತ್ತೆ ಅಂತ ನಂಬ್ತೀವಿ. ಉಪೇಂದ್ರ ಅವ್ರದ್ದು ನೋಡಬೇಕು.